ಕಣ್ಣು ಇವತ್ತಿನ ದಿವಸ ಸವದತ್ತಿ ಗ್ರಾಮದ ಆಬಾಜಿ ಫೌಂಡೇಶನ್ ವತಿಯಿಂದ ಉತ್ತಮ್ ಒಡಗೋಲಿಯವರಿಗೆ ನಾವು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದು. ಯಾಕೆ ಇಟ್ಕೊಂಡಿದ್ದಪ್ಪ ಅಂತಂದ್ರೆ ಇವತ್ತು ಅವರೊಂದು ಡಾಕ್ಟರೇಟ್ ಪದವಿ ಪಡೆದಾರೆ. ಇಲ್ಲಿ ತನಕ ನಮ್ಮ ಊರಾಗ ಡಾಕ್ಟರೇಟ್ ಪದವಿ ಯಾರು ಪಡೆದಾರೆ. ಮೊಟ್ಟ ಮೊದಲು ಸವದತ್ತಿಯಾಗ PhD ಮಾಡಿದವರ ಡಾಕ್ಟರೇಟ್ ಪದವಿ ಪಡೆದವರ ಉತ್ತಮ್ ಒಡಗೋಲಿ. ಅದಕ್ಕೆ ನಾವು ಆಬಾಜಿ ಫೌಂಡೇಶನ್ ವತಿಯಿಂದ ಇವತ್ತು ಅವ್ರಿಗೆ ಸತ್ಕಾರ ಮಾಡಿದ್ವಿ ನಾವು. ಅದಕ್ಕೆ ನಮ್ಮ ಊರಿದ ಅಷ್ಟಲ್ಲ, ನಮ್ಮ ಫೌಂಡೇಶನ್ ಸಹಿತ ಒಂದು ನಮ್ದು ದೊಡ್ಡ ಹೆಸರು ಬರ್ತಿ ಇವತ್ತು. ಅದರ ಸಲುವಾಗಿ ನಾವು ಇವತ್ತು ಸತ್ಕಾರ ಮಾಡಿದ್ವು. ನಮ್ಗೆ ಯಾವತ್ತು ನಮ್ಗೆ ಸಹಕಾರ ಐತಿ. ಅವ್ರು ಇದೇ ರೀತಿ ಏನೋ ಮುಂದಿನ ಶಿಕ್ಷಣ ಮುಂದುವರಿಸಲಿ, ಅವ್ರಿಗೆ ಯಾವತ್ತು ನಾವು ಸಹಕಾರ ಕೊಡ್ತೀವಿ ನಮ್ಮ ಫೌಂಡೇಶನ್ ವತಿಯಿಂದ. ಇವತ್ತು PhD ಸಿಕ್ಕೈತಿ ಅಂದ್ರೆ ನಮ್ಗೆ ಭಾಳ ಒಂದು ಸಂತೋಷ ಸಂಗತಿ. ಯಾಕಂದ್ರೆ ಶಿಕ್ಷಣಕ್ಕೆ ನಮ್ಮ ಊರಾಗ ಇಲ್ಲಿ ತನಕ ಯಾರು ಒತ್ತ ಕೊಡತ್ತಾರೆ. ಏನು ಮಾಡೋದ, ರೊಕ್ಕ ಬಳಸೋದ, ಜಮೀನು ತಗೊಳ್ಳೋದ. ಆದರೆ ಶಿಕ್ಷಣಕ್ಕೆ ಕಿಮ್ಮತ್ತಿಲ್ಲ. ಶಿಕ್ಷಣಕ್ಕೆ ಕಿಮ್ಮತ್ತು ಕೊಟ್ಟ ಇವತ್ತು ಉತ್ತಮ ಅವರು ಏನೊಂದು ದೊಡ್ಡ ಸಾಧನೆ ಮಾಡಿದಾರಲ್ಲ. ಇದೇ ರೀತಿ ನಮ್ಮ ಊರಾಗ ಎಲ್ಲ ಇನ್ನು ಮುಂದಿನ ದಿನಮಾನದೊಳಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಒಂದು ಅಂಥದ್ದೊಂದು ಹಾದಿ ಮಾರ್ಗ ತೋರಿಸ್ಕೊಟ್ರೆ ಯಾರಪ್ಪ ಅಂದ್ರೆ ಉತ್ತಮ್ ಒಡಗೋಲಿ ಅವರ. ಅದಕ್ಕೆ ಅವ್ರು ಬಂದದಕ್ಕೆ ನಮ್ಮ ಆಬಾಜಿ ಫೌಂಡೇಶನ್ ವತಿಯಿಂದ ಎಲ್ಲರೂ ಅನ್ನೋದ್ರಿಂದ ನಾವು ಸ್ವಾಗತ ಮಾಡ್ಕೊಂಡಿದ್ದೆವು. ಮತ್ತು ಇದೇ ರೀತಿಯಾಗಿ ಅವ್ರು ನಮ್ಮೊಂದು ಮಾದರಿ ಆಗಿದ್ದಾರೆ. ನಮ್ಮ ಫೌಂಡೇಶನ್ ವತಿಯಿಂದ ಇನ್ನು ಮುಂದಿನ ದಿನಮಾನದೊಳಗೆ ಯಾರ ಇಂಥ ಉನ್ನತ ಹುದ್ದೆ ಕಲಿತಾರಂತಾರೋ ಅವ್ರಿಗೆ ನಾವು ಎಲ್ಲ ತನುವನ್ನು ಧನದಿಂದ ಅವ್ರಿಗೆ ನಾವು ಸಹಾಯ ಕೊಡು ಅಂತ ನಾ ಎಲ್ಲರ ಪರವಾಗಿ ನಾ ಮತ್ತೊಮ್ಮೆ ಕೇಳ್ಕೊತೇನೆ. ನಾನು ಶಿವಮೊಗ್ಗ ವಿಶ್ವವಿದ್ಯಾಲಯ PhD ಮಹಾಪ್ರಬಂಧವನ್ನು ಸ್ವಾಗತಿಸುತ್ತಿದ್ದೇನೆ. PhD ಮಹಾಪ್ರಬಂಧ ಲಿಂಗಾರೆಡ್ಡಿ ಸೇರಿ ಅವರ ಸಾಹಿತ್ಯ ಬಂಡಾಯದ ಸಂಘರ್ಷಾತ್ಮಕ ನೆಲೆಗಳು. ಈ ವಿಷಯದ ಮೇಲೆ ನಾನು 5 ವರ್ಷಗಳ ಕಾಲ ರಿಸರ್ಚ್ ಸಂಶೋಧನೆಯನ್ನು ಹೊರಗಡೆಕೊಂಡಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಮಾರ್ಗದರ್ಶಕರಾದಂಥ ಡಾಕ್ಟರ್ ಸ್ವಾಮಿ ಕೆಳಗೆಮುನಿ ಅವರು ಕೂಡ ನನಗೆ ಒಳ್ಳೆಯ ರೀತಿಯಿಂದ ನನಗೆ ಮಾರ್ಗದರ್ಶನ ನೀಡಿ ಈ ಒಂದು ಡಾಕ್ಟರೇಟನ್ನು ಪಡೆದು ನನಗೆ ಒಂದು ಗೌರವವನ್ನು ಸಿಕ್ಕಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ನಾನು BLD ಸಂಸ್ಥೆಯ ದೊಡ್ಡಂಡಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇವತ್ತು ನಮ್ಮ ಗ್ರಾಮದ ಆಬಾಜಿ ಪೊಲೀಸರು ಇವತ್ತು ಸರ್ಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ಮೂಲಕ ನೋಡಬೇಕಾದ್ರೆ ಒಂದು ರೈತಾಪಿ ಕುಟುಂಬದಿಂದ ಬಂದವರು. ನಮ್ಮಲ್ಲಿ ಒಳಗೆ ಯಾರು ಕಲ್ತವರೆಲ್ಲ, ಡಿಗ್ರಿ ಪಡೆದವರೆಲ್ಲ ಅಕ್ಷರ ಜ್ಞಾನ ಅನ್ನೋದು ಬರ್ತದೆ. ಆದರೂ ಹಂತವಾಗಿ ನಾನು ಕಲಿತು ಏನೋ ಒಂದು ಇನ್ನೊಬ್ಬರ ಮಾದರಿಯನ್ನು ನೋಡಿ ನಾನು ಕಲಿಬೇಕು, ನನ್ನಲ್ಲಿ ಆಸಕ್ತಿ ಇರಬೇಕು. ಹಾಗೆ ನಾನು PUC ಡಿಗ್ರಿ ಪಡ್ಕೊಂಡು BA ಮುಗಿಸ್ಕೊಂಡು ಮುಂದೆ ಅಷ್ಟೇ ಕರ್ನಾಟಕ ವಿಶ್ವವಿದ್ಯಾಲಯ MA ಪಡ್ಕೊಂಡು ಮುಂದೆ NIT NET ಕೇಸ್ ಹಾಕೊಂಡು ಮಾಡ್ಕೊಂಡು ಮುಂದೆ PhD ಮಾಡಬೇಕಂತ ಆಸೆ ಹೊಂದಿಕೊಳ್ಳೋದು. ಅಷ್ಟೇ ಸ್ವಪ್ರಯತ್ನದಿಂದ ಎಂಟ್ರೆನ್ಸ್ ಬರೆದು ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಎಲ್ಲೂ ಹೋದರೂ ಕೂಡ ಸೀಟ್ ಸಿಗಲಾಗ್ತದೆ. ಆದರೆ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಆದರೆ ಪದವಿಗಂತ ಮುಂಚೆಲ್ಲ ನನಗೆ ಅನುಭವಿಸಬೇಕನ್ನೋದು ಭಾಳ ಮುಖ್ಯ. ಡಾಕ್ಟರೇಟ್ ಅಂದರೆ ಏನು, ಸಂಶೋಧನೆ ಅಂದರೆ ಏನು, ಇದರ ಮೂಲ ನೆಲೆ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು PhD ತೆಗೆದುಕೊಂಡಿದ್ದೇನೆ. ಅದರ ಕಷ್ಟ ನೋವುಗಳು ದುಃಖಗಳು ಏನನ್ನೋದು 5 ವರ್ಷದಲ್ಲಿ ನನಗೆ ತಿಳಿದೋಗಿದೆ. ಅದು ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನು ಕಲಿಬೇಕು. ಆದರೆ ನೌಕರಿಗಾಗಿ ಅಲ್ಲ, ತನ್ನ ಜೀವನಕ್ಕಾಗಿ ಅನುಭವಕ್ಕಾಗಿ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಡುವಂಥ ಸಂಶೋಧನೆ ಅನ್ನೋದು ಕಾಣಲಾರ್ದ ದಿಸೆಯನ್ನು ಬೆಳಕಿಗೆ ತರೋದೇ ಒಂದು ಸಂಶೋಧನೆ ಉದ್ದೇಶ. ಇಷ್ಟು ನಾನು ಸಂಶೋಧನೆ ಡಾಕ್ಟರೇಟ್ ಪದವಿ ತಗೋತೇನೆ ನನಗೆ ಗೊತ್ತಿರಬೇಕು. ಆದರೆ ಅಜ್ಞಾನದಿಂದ ಸುಜ್ಞಾನ ಮನೆಗೆ ಬಂದಿದ್ದೇನೆ. ಆದರೆ ಒಂದು ಹೆಮ್ಮೆ ತಂದುಕೊಂಡಿದ್ದು ನನ್ನ ತಾಯಿ ತಂದೆ ಆಗಿರ್ಬೋದು, ನನ್ನಂದ್ರೆ ಆಗಿರ್ಬೋದು, ನನ್ನ ಕುಟುಂಬಕ್ಕೆ ಯಾವತ್ತೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಗಳು, ಈ ಗ್ರಾಮಕ್ಕೆ ಒಂದು ಒಳ್ಳೆಯ ಕೀರ್ತಿ ಕೂಡ ಬಂದಿದೆ ಅಂತ ಹೇಳ್ತೀನಿ. ಆದರೆ ಇನ್ನೂ ಬರಬೇಕು. ವಿದ್ಯಾರ್ಥಿಗಳು ಡಾಕ್ಟರೇಟ್ ಪ್ರತಿಯೊಂದು ಮನೆಗೆ ನಮ್ಮ ಊರಿನ ಹೆಸರು ಒಂದು ಜಿಲ್ಲೆ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಏಕೆಂದರೆ ಅಕ್ಷರ ಕಲಿಬೇಕಂತ ಹೇಳಿ ಭೂಮಿಗಿದ್ದ ಬೀಜ ಎದೆಗಿದ್ದ ಅಕ್ಷರ ಇದು ಯಾವತ್ತೂ ಕೂಡ ನನ್ನ ಕೈ ಬಿಡುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಅರಳಿಸುತ್ತೇನೆ. ಅಂದರೆ ಶಿಕ್ಷಣಕ್ಕಾಗಿ ನಾನು ನೌಕರಿಗಾಗಿ ಶಿಕ್ಷಣ ಕಲಿಬಾರ್ದು. ಒಂದು ಕಡೆ ಅನುಭವ ಸಿಗುತ್ತೆ, ಒಂದು ಕಡೆ ಉದ್ಯೋಗ ಸಿಗುತ್ತೆ. ಆದರೆ ಶಿಕ್ಷಣ ಬೇಕೇ ಬೇಕು ಇರುತ್ತೆ. ಹಲವಾರು ಥರದ ನೋವುಗಳನ್ನು ಕಲಿಸಿಕೊಡುತ್ತೆ, ನನಗೆ ಹಲವಾರು ಸಂಕಷ್ಟಗಳನ್ನು ಹೇಳಿಕೊಡುತ್ತೆ. ಆದರೆ ಒಬ್ಬ ಮನುಷ್ಯ ಶಿಕ್ಷಣದಿಂದ ಅರಳಿ ಇಡೀ ಒಂದು ಸಮಾಜಕ್ಕೆ, ಇಡೀ ಒಂದು ದೇಶಕ್ಕೆ ಅರಳುತ್ತಾನೆ ಅನ್ನೋದು ಭಾಳ ಮುಖ್ಯ ಅನಿಸ್ತದೆ. ಆದರೆ ಶಿಕ್ಷಣದಲ್ಲಿ ಒಂದು ಕಡೆ ಸುಖ ಇದೆ ಅಂತ ಹೇಳ್ತೀನಿ.
ಹಣದಿಂದ ವಿದ್ಯೆ ಗಳಿಸಬಾರ್ದು, ವಿದ್ಯೆಯಿಂದ ಹಣ ಗಳಿಸ್ಬೇಕಂತ ಹೇಳ್ತೀನಿ ನಾನು. ಹೀಗಾಗಿ ನಾನು ಕಲಿಯೋದ್ರಿಂದ ನನಗಾದಂಥ ಅನುಭವ ನನಗೆ ಸಾಕಷ್ಟು ನೋವು ಆಗಿದ್ದು, ಆದರೆ ಇವತ್ತು ನನಗೆ ಕೊನೆಯವರೆಗೆ ಲೈಫ್ ಸಂತೋಷವನ್ನು ಕೊಟ್ಟಿದೆ, ಆನಂದ ಕೊಟ್ಟಿದೆ. ಇನ್ನೂ ಹೆಚ್ಚು ಕಲಿಬೇಕನ್ನೋದು ನನಗೆ ಆಸೆ ಇದೆ. ಆದರೆ ಇನ್ನೂ ಈ ಶಿಕ್ಷಣದಿಂದ ಯಾರು ಕಲಿತಾರೋ, ಯಾರು ಆಸಕ್ತಿ ಬೇಕು, ನಾನು ಒಂದು ಹಣಕ್ಕಾಗಿ ಕಲಿಬಾರ್ದು. ಈ ಆಸಕ್ತಿ ಯಾರೆಲ್ಲ ಹುಟ್ಟುತ್ತೇವೆ, ಯಾರೆಲ್ಲ ಭಾವನೆಗಳು ಹುಟ್ಟುತ್ತವೋ ಆ ಮನುಷ್ಯ ಯಾವತ್ತೂ ಕೂಡ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಶಿಕ್ಷಣದಿಂದ ಸಿಗುವಂಥದ್ದು ಬಹಳ ದೊಡ್ಡದಿದೆ ಆಗ್ತದೆ, ಅದರದ್ದೇ ಆದಂಥದ್ದು ಒಂದು ಬೀಜಗಳು ಯಾವ ರೀತಿ ಒಂದು ಮೊಳಕೆ ಹೊಡೆದು ಯಾವ ರೀತಿ ಸಸಿಯಾಗಿ ಕಾಯಿ ಹೂವಾಗಿ ಒಂದು ಆಲದ ಮರ ಆಗಿ ನಿಲ್ಲೋಕೆ ಸಾವಿರಾರು ಜನರಿಗೆ ನೆರವು ಕೊಡುತ್ತೆ. ಒಬ್ಬ ಶಿಕ್ಷಣದಿಂದ ಕೂಡ ಒಬ್ಬ ಮನುಷ್ಯ ಅರಳಿ ಆ ಮನುಷ್ಯನ ಬಡತನ ಹೋಗಿ ತಿಳುವಳಿಕೆ ಬರುತ್ತೆ ಅಂತ ಹೇಳಿ ಮಾತುಗಳಿಗೆ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಆದರೆ ಅವರು ಯಾಕೆ ಆ ಥರ ಆಗ್ತಿದ್ದಾರೋ ಕಾರಣ ಏನಂದರೆ ಅವರಲ್ಲೇ ಅಂತ ಭಾವನೆಗಳು ಹುಟ್ಟುತ್ತಿದ್ದಾವೆ. ಆದರೆ ಆ್ಯಕ್ಚುಲಾಗಿ ಅವ್ರು ಮಾಡಬಾರ್ದಂಥದ್ದು ಅಂತ ಬಲಿ ಆಗಿದ್ರೆ ಅವ್ರ ಜೀವನ ಹಾಳಾಗುತ್ತೆ, ನಾಶವಾಗುತ್ತೆ. ಯಾಕಂದರೆ ಅಕ್ಷರ ಕಲಿಯೋದ್ರಿಂದ ಮನುಷ್ಯಗೋಸ್ಕರ ಬದಲಾವಣೆ ಆಗ್ತಾನೆ. ಅದಕ್ಕೆ ಚಿಕ್ಕ ವಯಸ್ಸಿನಾಗಿ ಇವತ್ತು ಹಲವಾರು ಚಟಗಳಿಗೆ ಬಲಿ ಆಗ್ತಿದ್ದಾನೆ. ವಿದ್ಯಾರ್ಥಿ ಅಂತ ದುಷ್ಟ ಚಟಗಳಿಗೆ ಬಲಿ ಆಗುತ್ತಿದ್ದ ಈಗ ನಾನು ಅಕ್ಷರ ಓದಿ ಒಬ್ಬ ವಿದ್ಯಾವಂತ ಬುದ್ಧಿವಂತನಾಗಿ ಆದರ್ಶ ವ್ಯಕ್ತಿಯಾಗಿ ಮೌಲ್ಯಗಳನ್ನು ಕಟ್ಟಿಕೊಂಡು ಒಬ್ಬ ವ್ಯಕ್ತಿಯ ಆ ಥರ ಮಾರ್ಗವನ್ನು ಹೋಗಿದ್ರೆ ಆತನ ಮುಕ್ತಿ ಸಿಗುತ್ತೆ ಅಂತ. ಕಲಿಬೇಕಾದ್ರೆ ಪ್ರೈಮರಿ ಒಳಗಿಂದ ಬಂದಿದ್ದು, ಹೈಸ್ಕೂಲ್ ಒಳಗೆ ಇಲ್ಲಿ ಕಲಿತು ಮುಂದೆ ನಾನು ಏನಾದರೂ ಒಬ್ಬ ನನಗೆ ಆದಂಥ ಗುರು ಇದ್ರು. ಆ ಗುರುವಿನ ಮಾರ್ಗದಲ್ಲಿ ಹೋಗಬೇಕು. ಗುರುಗಳು ಹೇಳಿದ್ರು, ನಿನ್ನಲ್ಲಿ ಏನೋ ಒಂದು ಛಲ ಇದೆ, ನೀನು ಡಾಕ್ಟರೇಟ್ ತೆಗೆದುಕೊಳ್ಳಕ್ಕೆ ಅಂತ ಹೇಳಿ ಮುಂದೆ ನಾನು ಗುರುಗಳ ಮಾರ್ಗದರ್ಶನದ ಮೂಲಕ ನಾನು ಹಲವಾರು ನನಗೆ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಅವರಿಂದ ಅನೇಕ ನನಗೆ ಸವಲತ್ತುಗಳನ್ನು ನೀಡಿದರು, ಮಾರ್ಗವನ್ನು ಕೊಟ್ಟಿದ್ದರು. ಹೀಗಾಗಿ ನಾನು ಒಂದು ಮಾಡಬೇಕು ಗುರಿ ಅಂತ ಹೇಳಿ ಈ ಉದ್ದೇಶಕ್ಕೆ ಬಂದಿದ್ದೀನಿ. ಓಕೆ ಸರ್, ಧನ್ಯವಾದ.